ಕಾಡೇನಹಳ್ಳಿವರೆಗೂ MLA ವರೆಗೂ ಆಗಲಿ ನಮ್ಮ ಮಿತ್ರರಾದಂಥ ಶ್ರೀನಿವಾಸ ರೆಡ್ಡಿ ಅವರು ಸರಿ ಹೋಗುವಂಥದ್ದು ಏನಿಲ್ಲ. ನಮಗೂ ಅವ್ರಿಗೂ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ನಾವು ನಮ್ಮದೇ ಪೂರ್ವ ನಿಗದಿತವಾದಂಥ ಕಾರ್ಯಕ್ರಮಗಳಿರ್ತವೆ. ಅದರಿಂದ ಕೆಲವೊಂದು ಸಂದರ್ಭದಲ್ಲಿ ನಾವು ಸೇರ್ಪಡೆ ಆಗೋಕ್ಕಾಗಲ್ಲ ಅಷ್ಟೇ. ನಾವು JDS ಇದರಲ್ಲಿದ್ದೀವಿ, ಶಾಸಕರು ಕೂಡ JDS ಪಕ್ಷದಲ್ಲಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಮನ್ವಯ ಕೊರತೆ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ ಅಂದರೆ ಆ ಸಂದರ್ಭದಲ್ಲಿ ಬೇರೆ ಕಾರ್ಯದಲ್ಲಿ ಇದ್ದಿದ್ದ ಕಾರಣದಿಂದ ನಾವು ಭಾಗಿಯಾಗಿರಲಿಲ್ಲ. ಮುಂದಕ್ಕೆ ಇನ್ನು ಚುನಾವಣೆಗಳು ಎಲ್ಲ ಬರ್ತಾ ಇದೆ, ಎಲ್ಲ ಒಗ್ಗಟ್ಟಾಗಿ ಮಾಡುವಂಥ ಸಂದರ್ಭ ಇರ್ತದೆ. ಸರ್, ಈಗ ಹೊಸ ಪ್ರಯತ್ನ ಹೊಂದುತ್ತಿದ್ದಾರೆ. ಏನು ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ಒಂದು ಮೊಬೈಲ್ ಟೈಪ್ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಬಸ್ ಮಾಡಿ ಒಂದು ಪ್ರವಾಸ ಮಾಡುವಂಥ ಕಾರ್ಯಕ್ರಮಕ್ಕೆ ತಾವು ಜೋಡಿಸ್ಕೊಡ್ತೀವಿ. ಶಾಸಕರು ಈಗಾಗಲೇ ಅದನ್ನು ನಾನು ಇದರಲ್ಲಿ ನೋಡಿದೆ, ನಿಮ್ಮ ಯೂಟ್ಯೂಬಲ್ಲೇ ನೋಡಿದೆ. ಏನೋ ಇದು ಮಾಡಿ ಹೋಗೋಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಅಂತ. ಸಮಯ ಸಂದರ್ಭ ನೋಡಿಕೊಂಡು ನಮಗೆ ಸರಿ ಹೋಗುವಂಥ ಸಮಯ ಆಗಿದ್ದರೆ ಅದರಲ್ಲಿ ಭಾಗವಹಿಸೋದಕ್ಕೆ ಪ್ರಯತ್ನ ಪಡ್ತೇವೆ. ಅದರಲ್ಲಿ ಏನಂತ ಇಲ್ಲ, ಅಧ್ಯಕ್ಷರಾಗಿ ತಮಗೆ ತಿಳಿಸಿದಾರಾ ಚರ್ಚೆಗಳು? ನನಗೆ ತಿಳಿಸಿದ್ದಾರೆ. ಈ ಥರ ಹಳ್ಳಿಗೆಲ್ಲ ಹೋಗಬೇಕು, ಸಮಸ್ಯೆಗಳ ನಿವಾರಣೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಸಮಯ ಇದ್ದಾಗ ಎಲ್ಲ ಕಡೆ ಹೋಗೋದಕ್ಕೂ ನಮ್ಮದೇ ಆದಂಥ ಒಂದು ಕಾರ್ಯಚಟುವಟಿಕೆಗಳಿರೋದ್ರಿಂದ ಎಲ್ಲೆಲ್ಲಿ ಸಾಧ್ಯವಾಗ್ತದೋ ಅಲ್ಲೆಲ್ಲ ಹೋಗೋದಕ್ಕೆ ಪ್ರಯತ್ನ ಪಡ್ತೀವಿ. ಜೊತೆಯಲ್ಲೆಲ್ಲೂ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರಲ್ಲ ಸರ್, ಅವರೇ ಸಪ್ರೇಟು ನೀವೇ ಸಪ್ರೇಟಾಗಿ ಗುರುಸ್ಕೊಂಡು ಹಾಗೇನಿಲ್ಲ. ಈಗ ಕಾಣಿಸ್ತಾ ಇದೆಯಲ್ಲ, ಈಗ ಶಾಸಕರು ಬಿಸ್ನೆಸ್ ಫೀಲ್ಡಲ್ಲಿರೋರು, ಹಲವಾರು ಕಾರ್ಯಕ್ರಮಗಳು ಅವ್ರಿಗೆ ಇರ್ತವೆ. ಆ ಒಂದು ನಿಟ್ಟಿನಲ್ಲಿ ನಮಗೆ ಕೆಲವೊಂದು ಜರೂರಾಗಿ ಮಾಡುವಂಥ ಕಾರ್ಯಗಳಿರ್ತವೆ. ಆ ಸಂದರ್ಭದಲ್ಲಿ ಅವರು ಬರೋಕ್ಕಾಗಿರಲ್ಲ, ನಾವು ಕೆಲವೊಂದು ಸಂದರ್ಭದಲ್ಲಿ ಹೋಗೋಕ್ಕಾಗಿರಲ್ಲ ಅಷ್ಟೇ. ಯಾವುದೇ ರೀತಿಯಾದಂಥ ನಮ್ಮ ನಡುವೆ ಭಿನ್ನಾಭಿಪ್ರಾಯ ಏನಿಲ್ಲ. ನಿಮ್ಮ ಸಮನ್ವಯ ಕೊರತೆ ಇಲ್ಲ, ಹಾಗೇನಿಲ್ಲ. ಶಾಸಕರು ನಮ್ಮ ನಡುವೆ ಸಮನ್ವಯದ ಕೊರತೆ ಏನು ಇರಲಿಲ್ಲ. ನಮ್ಮದ ವಿನಾಕಾರಣ ನಮ್ಮ ಸಾವಿರಾರು ಷೇರ್ದಾರರನ್ನ ತೆಗೆದುಹಾಕಿರೋದ್ರಿಂದ ನಾವು ಈ ನಿರ್ಧಾರ ತಗೋಬೇಕಾಯ್ತು. ನಮ್ಮ ಸ್ವಲ್ಪ ಒಂದು 3-4 ಜನ ಇದ್ದಾರೆ. ಮುಂದೆ ನೋಡಿ, ಕಾದ್ ನೋಡಿ ಎಲ್ಲ ಏನಾಗ್ತದೆ ಅಂತ. ಸರ್, ಅದು ಅವರ ಪಕ್ಷದ ಆಂತರಿಕ ವಿಚಾರ. ನಾವು ನಮ್ಮ ಬಲ ಇಲ್ಲ, ನಾವು ಯಾರಾಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ಚುನಾವಣೆಗಳು ಹೌದು, ಎಲ್ಲೋ ಒಂದು ಕಡೆ ಶಾಸಕರು ಹೋಗ್ತೀರಾ, ಅಧ್ಯಕ್ಷರು ಅಂತ ಜನರ ಇಲ್ಲ, ಅದು ಏನು ಒಂದು ಗೆರೆ ಇಳಿತೀರಾ? ಇಲ್ಲ, ಅದು ಬರೀ ಊಹೆ ಮಾತ್ರನೇ. ಶಾಸಕರು ಬೇರೆ ಕಡೆ, ನಾವು ಬೇರೆ ಕಡೆ ಇಲ್ಲ. ಎಲ್ಲರೂ JDS ಪಕ್ಷದಲ್ಲೇ ಇರ್ತಕ್ಕಂಥದ್ದು. ನಾವು ಚುನಾವಣೆಗಳನ್ನು ಒಟ್ಟಾಗಿ ಎದುರಿಸ್ತೀವಿ. ನಾವು ಪಕ್ಷದಲ್ಲಿದ್ದೀವಿ, ಎಲ್ಲರೂ ಪಕ್ಷದಲ್ಲಿದ್ದಾರೆ, ಅವರು ಪಕ್ಷದಲ್ಲಿದ್ದಾರೆ. ಒಟ್ಟಾಗಿ ಚುನಾವಣೆಗಳನ್ನ ಎದುರಿಸ್ತೀವಿ. ಹಾಗೇನಿಲ್ಲ, ಜೊತೆಯಲ್ಲಿ ಹೋಗ್ಬಾರ್ದು ಅನ್ನೋದೇನಿಲ್ವಲ್ಲ. ಸಂದರ್ಭ ಬಂದಾಗ ಜೊತೆಯಲ್ಲಿ ಹೋಗ್ತೀವಿ. ಬರಲಿಲ್ಲ ಅಂತ ನೀವು ಈಗ ಬರಲಿಲ್ಲ ಅನ್ನೋದು ನಿಮಗೆ ಕಾಣಿಸಿರಲ್ಲ, ಅಷ್ಟೇ. ಇಲ್ಲ, ಯಾವುದೇ ಆ ರೀತಿಯಾದಂಥ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೂ ಇಲ್ಲ.